ಶಕುನಿ, ಏನಾಯಿತು ನಿನ್ನ ಛಲ? ಏನಾಯಿತು ನಿನ್ನ ಪ್ರತಿಜ್ಞೆ? ಏಕೆ ಸುಮ್ಮನೆ ನಿಂತಿರುವೆ? ಅನ್ನದಾತರು ಅರಸು ಮಕ್ಕಳಾದ ನಮ್ಮನ್ನು ಕತ್ತಲೆಯ ಕಾರಾಗೃಹದಲ್ಲಿ ಕೊಂದಂತಹ ಆ ದುರ್ಯೋಧನನ ಮನೆಯನ್ನು ಸೇರಿ ಮೃಷ್ಟಾನ್ನ ಭೋಜನ ಸವಿಯುತ್ತಿರುವೆ. ಏನೋ ದ್ರೋಹಿ, ಪಿತೃದ್ರೋಹಿ, ದ್ರೋಹಿ. ಏನೀ ಸೋವಲ ರಾಜ ಶಕುನಿಯ ಮಾತನ್ನು ಅಲ್ಲಗೈಯುತ್ತಿರುವ ನಮ್ಮ ಮರುಗಳೇ, ಮನಸ್ಸಿನ ದುಸ್ಸಾಸನೆ ಚಿಂತೆಯಿಂದ ನನ್ನ ಶರೀರವೇ ಜಯಿಸುತ್ತಿರುವುದು. ಏನೀ ಕುಕ್ಷಿ ಬಗೆಯುವ ಕೂಹಕ ಕಂಟಕದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದಯುತ್ತಿರುವ ಪ್ರಳಯ ಮಾರುತ ತಾಂಡವ? ಭಾರತ ಕಂಡವನೇ ಕೂಹಕ ಕುಕ್ಷಿಕತೆಯಿಂದ ತಲ್ಲಣಿಕೆ ಮಾಡಬಲ್ಲ ಮಾಸ್ತುರ್ಯದ ಮಹಾ ನಿಪುಣ ಕಾಪಟ ದ್ಯೂತ ವಿದ್ಯ ವಿಶಾರದ ಈ ಸೋಮಲ ರಾಜ ಶಕುನಿ ಒಡನೆ ನಿಮ್ಮಯಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶದ ನಾಶಕ್ಕೆ ಕಾರಣಕರ್ತನಾದ ಧರ್ಮದ ದುರ್ಜಾದ ದುರುಳ ದುರ್ಯೋಧನನೇ, ಕೇಳು. ಅಂದು ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶೋಧಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನೆಯ ಕತ್ತಲೆ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಹಬ್ಬ. ಈಗಲೂ ಕೂಡ ನನ್ನ ಗುಂಡಿಗೆಯು ನಡುಗುವುದು ದುರ್ಯೋಧನ, ನನ್ನ ಗುಂಡಿಗೆಯು ನಡುಗುವುದು. ಒಮ್ಮೆಲೆ ಕೋಟಿ ಕಠಾರವು ನನ್ನ ಹೃದಯ ಹಾಟುವಂತಾಗುವುದು. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ಒಂದು ಇಡಿಯನ್ನ, ಒಂದು ಹೊಳಲೆ ಎಷ್ಟು ನೀರು, ಆ ಇಡೀ ಕೂಳನ್ನೇ ನನಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ನಿನ್ನ ಮೇಲಿನ ಸೇಡು ತೀರಿಸಿಕೊಳ್ಳಲೆ ಎಂದು ಅವರುಗಳೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ, ಹತರಾದರು. ಅವರ ಮೃತದೇಹದ ಚಿರಶೂನ್ಯವು ನನ್ನ ಸೃಷ್ಟಿ ಪಟಲದ ಮೇಲೆ ಹಳಿಯದೆ ಉಳಿದು ನಿರಂತರ ಬಡಯಾಜ್ಞೆ ಜ್ವಾಲೆಯಲ್ಲಿ ನೊಂದು ಬೆಂದು ಕುಚರವಾಗಿರುವ ಈ ನನ್ನ ದೇಹವನ್ನು ಹಣು ಹಣುವಾಗಿ ತುಂಡರಿಸಿ ನೋಡಿದರು ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತೆ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಅಸಾಧ್ಯ. ದುರ್ಯೋಧನ, ಅಸಾಧ್ಯ. ಅಂದಿನ ನನ್ನ ಸಹೃದಯವು ಇನ್ನು ಕಠೋರವಾಗಿ ಹಸುವಿನಿಂದ ಸೆಡೆದು ನಿಂತು ಕಾಳ ಸರ್ಪದಂತೆ ಆಗಿದೆ. ದುರ್ಯೋಧನ, ಕಾಳ ಸರ್ಪದಂತೆ ಆಗಿದೆ. ಅಣ್ಣ
ಅಳಬೇಡಿ 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 ನನ್ನ ತಪ್ಪಗೆ ಸಹೋದರರೇ, ಅಳಬೇಡಿ. ಅಣ್ಣ ಅಣ್ಣ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುನ್ನಗಳನ್ನು ಛೇದಿಸಿ ನರಕದಲ್ಲಿ ನಿಮಗೆ ನಿರಾಜನ್ನು ಮಾಡಿಸುವೆನು. ಓ ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ದುರ್ಮತನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ, ಕೇಳು. ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರರನ್ನು ಒಳಗೂಡಿ ಏಕಛತ್ರೋಧಿಪತ್ಯೆಯನ್ನು ಸ್ಥಾಪಿಸಿ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರಾಜರಂತೆ ಮೆರೆಯಬಹುದಾಗಿತ್ತು. ಆದರೂ ಚಿಂತೆ ಇಲ್ಲ, ಗದಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗಬಹುದು. ಅಂತೆಯೇ ನಾನು ಸಹ ನಿನ್ನಲ್ಲಿಯೇ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ದುರ್ಯೋಧನ, ನಿನ್ನಂತ ಮೋಸಗಾರನಿಗೆ ಮೋಸದಿಂದಲೇ ಮುಣಿಸಬೇಕು ಎಂಬ ಹಿರಿಯರ ಆಳ್ವೈಕ್ಯನ್ನು ಅನುಸರಿಸಿ ಅಡಿಗಡಿಗೂ ಅಡ್ಡದಾರಿ ಹೆಳೆದು ಆಸ್ತಿನವತ ರತ್ನ ಸಿಂಹಾಸನದ ಅಧಿಕಾರ ಹಿಡಿಬೇಕೆಂಬ ಒಪ್ಪಲವೇನೋ? ಅಧಿಕಾರ 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 ಛಲದಿಂದ ಉಕ್ಕಿ ಮೇಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೆಲ್ಲಲೆಂದೇ ನನ್ನ ಮನದಲ್ಲಿ. ದೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ದೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೆಲ್ಲಲೆಂದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ, ಇದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೋ, ಆ ಬ್ರಹ್ಮನ ತಪ್ಪೋ. ಅಧಿಕಾರ 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 ಛಲದಿಂದ ಉಕ್ಕಿ ನಡೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ನೀಚ ನಾನು ನೋಡುವೆ. ವೀರಧನುವ ಹಿಡಿದು ನಿಂತ ವೀರಪಾತನು, ಭಲೆ ಭಲೆ ಅರ್ಜುನ. ವೀರಧನುವ ಹಿಡಿದು ನಿಂತ ವೀರಪಾತನು, ಅನ್ಯಾಯದಿ ಪ್ರಾಣ ಉಡುವ ಸೂತ ಕರ್ಣನು. ಅನ್ಯಾಯದಿ ಪ್ರಾಣ ಉಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು
ಅಧಿಕಾರ 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 ನಿನ್ನದೆಂದೇ ಒಂದೊಂದಿರುವೆ. ಆ ಭೀಮನಿಗೆ ಪಂಚಪಟ್ಟು ನಾನು ಮಾಡುವೆ. ಮೂರ್ಖ ನಾನು ಮಾಡುವೆ. ಈಶ ನಾನು ಮಾಡುವೆ. ಪಾಪಿ ನಾನು ಮಾಡುವೆ. ದುರ್ಯೋಧನ, ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಇನ್ನವರಿಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡದಂತೆ ಮಾಡುತ್ತೇನೆ ಸುಯೋಧನ. ನಿಟ್ಟುಸಿರು ಬಿಡದಂತೆ ಮಾಡುತ್ತೇನೆ. ಇಷ್ಟಾಗದೆ ಹೊರತು ಇನ್ನೆಲ್ಲಿರುವುದು ಶಾಂತಿ, ಇನ್ನೆಲ್ಲಿರುವುದು ಸಮಾಧಾನ, ಇನ್ನೆಲ್ಲಿರುವುದು ಹಕ್ಕು ಸಂಸ್ಕೃತಿ. ಇನ್ನು ಮುಂದೆ ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆನು ಸುಯೋಧನ. ನರಕದ ಮಾರ್ಗವನ್ನೇ ತೋರಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ, ನಿನ್ನ ವೈರಿಗಳಾದ ಪಾಂಡವರನ್ನಷ್ಟೇ ನೀನೇ ಬಂದೆ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯಧೃತ ಕೃತವರ್ಮಾದಿಗಳ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷ ವಹಿಸಿದನು. ದೂತನಿ ದಿನ ಸಮಾಚಾರ ತಂದಿಲ್ಲವೇ? ಧೂತನ ವಿಚಾರ ಈ ಧಾತನಿಗೆ ಏಕೆ ಮಾವ? ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದಲೇ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಶ್ವಯುತ ಕಲಹ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಸಹೋದರರೊಡನೆ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿಯೇ ಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಸಹೋದರ, ದುರಾತ್ಮರಾದ ದ್ರೋಹಿಗಳ ಮನವು ಮರವೀಕ್ಷಣ. ದುರಾತ್ಮರಾದ ದ್ರೋಹಿಗಳ ಮನವು ಮರವೀಕ್ಷಣ. ಮನವು ಮರವೀಕ್ಷಣ. ಮನವು ಮರವೀಕ್ಷಣ. ಕೊಂಡರನ್ನು ಸೇರಿಸಿ ಚಲವಜಯಿಸಿ ಬರುವೆನ. ಕೊಂಡರನ್ನು ಸೇರಿಸಿ ಚಲವಜಯಿಸಿ ಬರುವೆನ. ಮೊದಲಿ ಬೆರಬಾದ ಮರ ಸೆರವ ಕಡೆದು ಬರುವೆನ. ಮೊದಲಿ ಮೆರವಾದ ಮದನ್ನು ಸೆರವ ಕಡೆದು ಬರುವೆನ. ದುರಾತ್ಮರಾದ ದ್ರೋಹಿಗಳ ಮನವು ಮರವೀಕ್ಷಣ. ಮದವು ಮರವೀಕ್ಷಣ. ಮದವು ಮರವೀಕ್ಷಣ. ಅಗ್ರಜ, ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಅಗ್ರಜ, ಶಾಂತಿ ಸಂಧಾನ ನಡೆಸುವನಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹಾಗಾದ್ರೆ ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಏರ್ಪಡಿಸು. ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ, ನಿರೀಕ್ಷಿಸುವುದಿಲ್ಲ. ಏಕೆ ಸಹೋದರ? ಅಗ್ರಜಾನ್ವಿತಗೆ ಯದನಂದನನೋ. ಅಗ್ರಜಾನ್ವಿತಗೆ ಯದನಂದನನೋ. ದರಿದ್ರಾನ್ವಿತ ಗೆಳೆಯ ವಿದುರ್ನಂ ಸಂಧಿಸಲ್. ಜನಕುಡೀರಗೆ ಹೋಗಿರ್ಪನೈ. ಅಣ್ಣ, ಸಹೋದರ, ಗನಕುಟೀರಗೆ ಹೋಗಿರ್ಪನೈ. ಸೈಸದ ಸದಳುವು ಎನಗೆ. ಅಗ್ರಜ, ಆಗಲೇ ರಾಜ ಪ್ರಾಸಾದವನ್ನು ದಾಟಿ ದಯವಿಟ್ಟು ಆರ ತರಬೇಡಿ ಮಧ್ಯ. ಆ ದರಿದ್ರ ವಿದ್ರ ಮನೆಯನ್ನ ಆಶ್ರಯಿಸಿರುವಂತೆ. ಎಷ್ಟೊಂದು ಅವಳಣ್ಣ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವೆದರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ
ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ. ಅತಿಥಿ ಸತ್ಕಾರಕ್ಕೆ ಏರ್ಪಡಿಸು. ಆದರೂ ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ತಿರಸ್ಕರಿಸುವುದು ಅಪಮಾನಕರ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲ ಬಂದಿರುವುದು. ಗುರುಕುಲವೇ ವಿನಾಶವಾಗುವ ಕಾಲ ಬಂದಿರುವುದು. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಆ ಗೊಲ್ಲನ ಮರ್ಮವ ತಿಳಿಯದೆ ಈ ಬರದುಡುಕುವುದೇ. ನಲ್ಲೆಯರ ಆ ಗೊಲ್ಲನ ಮರ್ಮವ ತಿಳಿಯದೆ ಈ ಬರದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುಲಚಲವೆಂಬ ಗದೆಡಿದ ಪಂಥ ಆ ಬಂಡ ಭೀಮನ ಬಿಸಿ ರಕ್ತಪಾನ ಮಾಡದೆ ಕೊನೆಗೊಳ್ಳುವುದು. ಹೀಗಿರುವಾಗ ಕೃಷ್ಣನಿಗೆ ಸತ್ಕಾರ ಒಂದೇ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ, ಅಭಿಮಾನಿಶಾಲಿಯಾದ ಈ ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸ ಎನಿಸುವುದು. ನೋಡಿದೆಯ ಮಾವ? ನೋಡಿದೆ ನನ್ನ ತಮ್ಮನ ಕ್ರೋಧೋಗ್ನಿ ಸ್ವರೂಪವನ್ನು ನೋಡಿದೆ. ಮದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲವೇ? ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ. ಆಗಿದ್ದರೆ ಈ ಸಾರ್ವ ವೈಭವವನ್ನು ತೃಣಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಚರಿಸಿರುವನೇ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ. ನೀ ಅಪಮಾನಕರವನ್ನು ಹೇಗೆ ಸ್ವೀಕರಿಸುವೆಯೋ ಕೌರವೇಶ್ವರ? ಮಾವ, ಹೋದನ ಕೃಷ್ಣನ ಮೇಲೆ ಏಕೆ ನಿನಗಿಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಆಹಾ, ಭಾರತ ವರ್ಷದಲ್ಲೇ ಕ್ಷತ್ರಿಯನು ನಿರ್ಮೂಲನೆಂದೇ ಅವತರಿಸಿರುವನು. ಯಾರು ಆತನನ್ನು ಭಗವಂತನ ಸ್ವರೂಪ ಎಂದು ಪೂಜಿಸುತ್ತಾರೋ ಅಂತವರನ್ನೇ ನಾಶಪಡಿಸಿಬಿಡುವನು. ಶಿಶುಪಾಲ, ಜರಾಸಂಧ ಇವರುಗಳೆಲ್ಲರೂ ನಿನಗೆ ಎಂತಹ ಮಿತ್ರರಾಗಿದ್ದರು? ಬಹಳ ಆಪ್ತರಾಗಿದ್ದರು ಮಾವ. ಕಾರಣವಿಲ್ಲದೆ ಅವರನ್ನೆಲ್ಲನ್ನು ಸಂಹರಿಸಿ ಅರುಳು ಮುರುಳಾದ ಮುದುಕನನ್ನು ಆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರರನ್ನು ಸುರಪಾನಕ್ಕೆ ಈಡು ಮಾಡಿ ಅಷ್ಟರಾಜಲಕ್ಷ್ಮಿಯನ್ನು ತಾನು ಕೈವಶ ಮಾಡಿಸಿಕೊಂಡವನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ? ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಹೇಗೆ ಕಳುಹಿಸಿದ್ದೆ ಮಾವ? ಹಾ, ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಚಕ್ರವರ್ತಿಗೆ ಉಚಿತವಾದ ಕಾರ್ಯವಾಗಿತ್ತೇ? ಹಾ, ಅದಕ್ಕೊಂದು ಉದ್ದೇಶವಿತ್ತು. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷಲವನ್ನು ಕಿತ್ತ ಬಳಿಕ ಅದರೊಡನೆ ಸುಲಭವಾಗಿ ಸರಸ ಮಾಡಬಾರದಲ್ಲವೇ? ಕೃಷ್ಣನಿಗಿಂತ ಅವನ ಯುದ್ಧಾತ್ಮಿಯಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಯದುಪತಿ ಯಾದವ ಸೈನ್ಯದಿಂದಲೇ ಯದುಪತಿಯನ್ನು ನಾಶಪಡಿಸುವ ಯೋಗ ಈಗ ನಿನಗೆ ಒಂದು ಒದಗಿ ಬಂದಿರುವುದು. ಒಂದು ವೇಳೆ ನೀನೇನಾದರೂ ಕೃಷ್ಣ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷ ವಹಿಸಿದೆ ಆದರೆ ಆ ಸಹಾಯವನ್ನು ನೀನು ತಿರಸ್ಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದ. ಮಾವ, ಕೃಷ್ಣನು ನೀನು ಹೇಳುವ ರೀತಿಯ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಈ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಇದೆಂತಹ ಧರ್ಮ ಸಂಕಟ! ಕೃಷ್ಣನಿಂದ ಪಾಂಡವರನ್ನು
ಬೇರ್ ಮಾಡಲಾಗುವುದು ಸುಯೋಧನ. ಏಕೆ? ಅವರೆಲ್ಲರೂ ಅವನ ಆಜ್ಞಾಧಕಾರರು. ಇರಬಹುದು. ಒಂದು ವೇಳೆ ನೀನೇನಾರ ಕೃಷ್ಣನಕ್ಕೆ ಸಂಧಾನಕ್ಕೆ ಒಪ್ಪಿ ಪಾಂಡವರಿಗೆ ಆಶಯ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಇನ್ನೇನೆಯ ಆ ಪಾಂಡವರು ಪಗಡೆ ಆಟದಲ್ಲೇ ತನ್ನ ರಾಜಲಕ್ಷ್ಮಿಯನ್ನು ನಷ್ಟ ಹೊಂದರು. ಪುನಃ ಅದನ್ನು ಹೊಂದುವುದಂದ್ರೆ ಏನು? ಸಾಧ್ಯವಿಲ್ಲ ಮಾವ. ಅಷ್ಟಲಕ್ಷ್ಮ ಪೂರ್ವ ರಾಜ ಭೂಮಿಯನ್ನು ಬಿಚ್ಚಾಗ್ನಿಯಲ್ಲಿ ಇಡುವುದು ಉಚಿತವೇ? ಕ್ಷತ್ರಿಯ ವೀರರಾದವರು ರಣರಂಗದಲ್ಲಿ ಸೆಣಸಾಡಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯಂತೆ ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮುನೆಯಷ್ಟು ಜಾಗವನ್ನು ಕೊಡುವುದಿಲ್ಲ, ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಾನ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಹೌದು ಮಾವ, ಆಗಲೇಬೇಕು 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 ಸುಯೋಧನ. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನೀನಿನ್ನು ಹೊರಡು ಕೌರವೇಶ್ವರ, ಹೊರಡು. ನಿನ್ನ ಸಲಹೆಯ ಹೊರತಾಗಿ ದುರ್ಯೋಧನನು ಯಾವ ಕಾರ್ಯವನ್ನು ಕೈಗೊಳ್ಳುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ. ಕುರುಕುಲ ವಂಶವೇ, ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ಕುಲ ಬೇರೆನೆ ಕಿತ್ತೊಗೆಯುವೇನು. ಶಕುನಿಗೆ ಈಗ ಆನಂದ, ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಸಂಗ್ರಾಮ ಕುರುಕುಲವಂಶವೇ ನಿರ್ನಾಮ. ಕುರು ಪಾಂಡವರ ಸಂಗ್ರಾಮ ಕುರುಕುಲವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ
ಆಡಿ ಆನಂದ ನಾನು ಹೊಂದುವೆ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಯನ್ನು ಕೊಲ್ಲಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ, ತರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ನೀವಿನ್ನು. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ವಾಸುದೇವ ವಾಸುದೇವ ವಸುತೆ ವಸುತನಿ ಹೇ ಮುಕುಂದ ವಸುತೆ ವಸುತನಿ ಹೇ ಮುಕುಂದ ನಿನ್ನ ನಾಮವನೇ ನೆನೆಯುವುದು ಮನಕಾನಂದ. ನಿನ್ನ ನಾಮವನೇ ನೆನೆಯುವುದು ಮನಕಾನಂದ ವಸುತೆ ವಸುತನೇ ಹೇ ಮುಕುಂದ. ಪರಮಾತ್ಮ ದೇವಕಿ ಸುತನೇ ಕೃಷ್ಣ ದೇವಕಿ ಸುತನೇ ದುಷ್ಟ ವಿನಾಶ. ಪರಮಾತ್ಮ ದೇವಕಿ ಸುತನೇ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ. ಅಖಿಲಾಂಡೇಶ್ವರ ಆನಂದ ರೂಪ ದಾಸ ದಾಸರೊಳು ಮುಕ್ತಿ ಪ್ರದಾತ. ದಾಸ ದಾಸರೊಳು ಮುಕ್ತಿ ಪ್ರದಾತ ವಸುದೆ ವಸುತನಿ ಹೇ ಮುಕುಂದ ನಿನ್ನ ನಾಮವನೇ ನೆನೆಯುವುದು ಮನಕಾನಂದ ವಸುದೆ ವಸುತನಿ ಹೇ ಮುಕುಂದ. ಪರಮಾತ್ಮ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅವನೆಯನಿದ್ದವನೇ. ಪರಮಾತ್ಮ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅವನೆಯನಿದ್ದವನೇ.
ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು ತಂದೆ. ಎಂದಿಗೆ ಆ ಪರಮಪುರುಷನು ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನು ಇಡೋನೋ ಕಾಣಲು. ಪರಮಾತ್ಮ, ನಿಮ್ಮನ್ನು ನೋಡಬೇಕೆಂದು ಹಗಲಿರುಳು ಪರಿತಪ್ಪಿಸುತ್ತಿದ್ದ ನನಗೆ ನಿಮ್ಮ ಮಂಗಳ ಸ್ವರೂಪವನ್ನು ನೋಡಿ ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು. ಕೃಷ್ಣ, ಇದು ಅರ್ಪಿತವಾಗಲಿ ತಂದೆ. ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಹೋಗುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ಮೊರೆ ಕೇಳಿ ನೀ ಬಾರಯ್ಯ ಮುರಾರೇ, ಭಕ್ತನ ಮೊರೆ ಆಲಿಸಿ ಸೌರಿ. ಮೊರೆ ಕೇಳಿ ನೀ ಬಾರಯ್ಯ ಮುರಾರೇ, ಭಕ್ತನ ಮೊರೆ ಆಲಿಸಿ ಸೌರಿ. ಮೊರೆ ಕೇಳಿ ನೀ ಬಾರಯ್ಯ. ರುಕ್ಮಿಣಿ ಲೋಲ ವಾರಿಜ ಮಾಲ, ರುಕ್ಮಿಣಿ ಲೋಲ ವಾರಿಜ ಮಾಲ, ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ, ಪಂಡಿತಲರುದೇ ನಿನ್ನಯ ಲೀಲಾ. ಕೃಷ್ಣ, ಪ್ರಭು, ಪಂಡಿತಲರುದೇ ನಿನ್ನಯ ಲೀಲಾ. ಪಂಡಿತಲರುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತೋರೋ. ನೀರಜಲೋಚನ ದರ್ಶನ ತೋರೋ. ಮೊರೆ ಕೇಳಿ ನೀ ಬಾರಯ್ಯ ಮುರಾರೇ, ಭಕ್ತನ ಮೊರೆ ಆಲಿಸಿ ಶೌರ್ಯ. ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ. ನನ್ನ ಮೊರೆ ಕೇಳಿ ನೀ ಬಾರಯ್ಯ, ಎಲ್ಲ ಮೊರೆ ಕೇಳಿ ನೀ ಬಾರಯ್ಯ. ಭಕ್ತ ಶಿರೋಮಣಿ, ಕುಶಲವೇ ಭಕ್ತ? ಪರಮ, ಬಂದೇ ನನ್ನಪ್ಪ.
ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರವಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ಕಮಲ ಕೋಟಿ ವಂದನವಯ್ಯ ಕೋವಿದೆ ರಸ ಕೃಷ್ಣ ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮೋ ನಮಸ್ತೆ ಪರಮಾತ್ಮ ಇದರ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಅರಿಸಿದೆಯ ಅಂಧಕಾರ ಮಲಗಿ ಅರಿಸಿದೆಯ ಅಂಧಕಾರ ಮಲಗಿ ಬೆಳಗಿದೆಯ ಮನ ಮಂದಿರದಿ ಪಾಲಕಳು ನೀಲೆಯಿಂದ ಆಡಿದ ಲೋಲೋಚನನೆ ಬಂದೆಯ ತಂದೆ ಪಾಲಕಳು ನೀಲೆಯಿಂದ ಆಡಿದ ಲೋಲೋಚನನೆ ಬಂದೆಯ ತಂದೆ ಕಡಚಿಲೆಯಾದೈ ಜಗನ ಕಡಿದು ಹರಿಯೇ ಕಡಚಿಲೆಯಾದೈ ಜಗನ ಕಡಿದು ಹರಿಯೇ ದಿವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಸರಳನ ಮೊಳಕೆಯಲ್ಲಿ ಗುರುಳ ಏನ ಮರಳನ್ನು ಕೊರಳಿದೆಯ ಸರಳನ ಮೊರೆ ಕೇಳಿ ಗುರುಳ ಏನ ಮರಳನ್ನು ಕೊರಳಿದೆಯ ಕರಿಯ ಮೊರೆ ಕೇಳಿ ಹರಿಸಲಿ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಸಲಿ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ ಹರಿಯನಂತ ಗುಣರೂಪುವನೆಂದರು ಹರಿಯನಂತ ಗುಣರೂಪುವನೆಂದರು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಿಸಿದೆಯ ಅಂಧಕಾರ ಮರದೆ ಅರಿಸಿದೆಯ ಅಂಧಕಾರ ಮರದೆ ಬೆಳಗಿದೆಯ ಮನ ಮಂದಿರದೆ ಮನ ಮಂದಿರದೆ ಮನ ಮಂದಿರದೆ. ಪರಮಾತ್ಮ ನಿಮ್ಮ ದರ್ಶನಕ್ಕಾಗಿ ಹಾರಗಳ ಮಧ್ಯೆ ತರಬೇಡಿ ಅಣ್ಣ. ಈ ದೀನನ ಮೇಲೆ ದೇವತರಿ ಇಂದಿಗೆ ದರ್ಶನತ್ತಯ್ಯ ದೇವ. ಈ ನಿಮ್ಮ ಪಾದಧೂಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು. ನನ್ನ ಧನ್ಯನಾದನು ದೇವ. ಇದರ ಪರಮಾತ್ಮ ನಿನ್ನ ಕೊಂಡಾಡುವ ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ದಣಿದು ಬಂದಿದ್ದೇನೆ. ಏನಾದರೂ ಆಹಾರವನ್ನು ಕೊಡು ಇದರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಈ ಹಣ ಸ್ವರೂಪಿನಾದ ನಾನು ಏನಂತಾನೆ ಕೊಡಬಲ್ಲೆನು ದೇವ. ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವ ಪರಮಾತ್ಮ. ಇದರ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಕಾಮ ಕ್ರೋಧ ಆದಿಗಳಿಗೆ ಎಡೆ ಕೊಡದೆ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕೇವಲ ಗೋಮಾತೆಯ ಕ್ಷೀರದಿಂದಲೇ
ಜೀವಿಸುತ್ತಿರುವ ನಿನ್ನ ಮನದ ಭಕ್ತಿಯನ್ನು ನಾನು ಇರೇನೆ. ಅದಿರಲಿ, ಏನಾದರೂ ಆಹಾರವನ್ನು ಕುಡಿದರ ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗೆ ದುವೆ ಆಧಾರ ವಿದುರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಗುಣವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಚಿರದಿಂದಲೇ ನೀ ಜೀವಿಸುತ್ತಿರುವೆ. ದರೆಯೊಳು ನಿನಗೆ ನಿರ್ಮಲ ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ. ದರೆಯೊಳು ನಿನಗೆ ನಿರ್ಮಲ ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ. ಅದನರಿಯದೆ ನೀ ಪಾಮರನಂತೆ ಅದನರಿಯದೆ ನೀ ಪಾಮರನಂತೆ ವಿದುರ ನಿನ್ನೆ ಗುಣಸಾಗರ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗೆ ದುವೆ ಆಧಾರ ವಿದುರ ವಿದುರ ವಿದುರ. ವಿದುರ, ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಕೊಡದೆ ಕೇವಲ ಗೋಮಾತೆ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಮನದ ಭಕ್ತಿಯನ್ನು ನಾನೇನೆ. ಅದಿರಲಿ, ಏನಾದರೂ ಆಹಾರವನ್ನು ತೆಗೆದುಕೊಂಡು ಭಾವಿದರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಿಲ್ಲದೆ ಮತ್ತೇನಿರುವುದು ದೇವ? ಏನು ಗೋಮಾತೆ ಕ್ಷೀರವೇ? ಹಿಂದೆ ನಾನು ಆ ಕ್ಷೀರಕ್ಕಾಗಿಯೇ ಅನೇಕ ಗೋಪಿಕಾ ಸ್ತ್ರೀಯರ ಮನೆಗೆ ಕದ್ದು ಹೋಗುತ್ತಿರಲಿಲ್ಲವೇ? ಎಲ್ಲಿ ಆ ಕ್ಷೀರವನ್ನೇ ತೆಗೆದುಕೊಂಡು ಭಾವಿದರ. ಪರಮಾತ್ಮ, ಏನೆಂದು ಹೇಳಲಿ ಪರಮಾತ್ಮ? ಈಗ ತಾನು ಇಟ್ಟಿದ್ದ ಕ್ಷೀರವನ್ನು ನಿಮಗರ್ಪಿಸಿ ನಾನೇ ಪಾನ ಮಾಡಿದ್ದೀನಿ ದೇವ, ನನ್ನನ್ನು ಮನ್ನಿಸು ಕೃಷ್ಣ. ಏನು ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಭಾವಿದರ. ಆಗಲಿ ಪರಮಾತ್ಮ. ಸ್ವಾಮಿ, ಈಗ ಸ್ವೀಕರಿಸು ದೇವ. ನೋಡಿದೆ ವೇದ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವಲ್ಲಯ್ಯ. ಎಂತಹ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಇದರಲ್ಲಿ ನಿಮ್ಮ ತುದಿ ನನವಂತಿಲ್ಲವಲ್ಲ ದೇವ? ಏಕೆ ಏಕೆ ನೀನಂತಿಲ್ಲ? ಪರಮಾತ್ಮ, ನೀನು ನನಗೆ ಕೊಟ್ಟ ಕ್ಷೀರವು ತೃಪ್ತಿಯಾಗಿ ಭಕ್ತಿ ಎಂಬ ಕ್ಷೀರಸಾಗರವೇ ಹುಕ್ಕೇರುತ್ತಿರುವುದು. ಅಲ್ಲಿ ನೋಡುವಿದುರ. ಪರಮಾತ್ಮ, ಧನ್ಯನಾದನು ದೇವ, ಧನ್ಯನಾದನು. ಸಾಗರ
ಪರಮಾತ್ಮ, ಕ್ಷೀರ ಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ನಿಮ್ಮನ್ನು ಮಗನಾಗಿ ಪಡೆದ ಆ ವಸುದೇವ ದೇವಕರೇ ಧನ್ಯರು ಪ್ರಭು. ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದುತ್ವತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿಮ್ಮ ಮಹಿಮೆನೇ ಎಷ್ಟು ಕೊಂಡಾಡಿದರು ಸಾಲದು ದೇವ. ವಿದುರ, ನಮ್ಮ ಸೋದರತಿಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವನು. ನೀನೂ ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೋಡಿಯುವಂತೆ ಭಾವಿದುರ. ಇಲ್ಲ ದೇವ, ಖಂಡಿತವಾಗಿಯೂ ಆ ದುರ್ಯೋಧನನ ಬಳಿಗೆ ನಾನು ಬರಲಾರೆ ದೇವ. ಪರಮ ಭಕ್ತಿ ಸುತೆ ಇರಲು ಏತಕ್ಕೆ ಬಯಲು ಭ್ರಾಂತಿ ಮರುಗುವುದೇಕೆ. ಪರಮ ಭಕ್ತಿ ಸುತೆ ಇರಲು ಏತಕ್ಕೆ ಬಯಲು ಭ್ರಾಂತಿ ಮರುಗುವುದೇಕೆ. ಭವಸಾಗರವ ದಾಟಿಸುವೆನು ನಾ, ಭವಸಾಗರವ ದಾಟಿಸುವೆನು ನಾ. ಪರಮ ಭಾಗವತ ಭಕ್ತ ಶಿರೋಮಣಿಯೇ ಕಿಂತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರ ಪಡುತ್ತಿಯೇ. ವಿದುರ, ಪರಮಾತ್ಮ, ನಾನಿರುವಲ್ಲಿ ನಿನಗೆ ಭಯವೆಂದರೇನು ಭಾವಿದುರ? ತಮ್ಮಿಷ್ಟದಂತೆ ಆಗಲಿ ಪರಮಾತ್ಮ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ. ಬಲ್ಲವರಿಲ್ಲ ಜಗದ ಜೀವರುಳು, ಬಲ್ಲವರಿಲ್ಲ ಜಗದ ಜೀವರುಳು. ಅವನಿಗೆ ಸಿಲುಕಿದ ಪ್ರಾಣಿಯ ಮನೋದರ, ಅವನಿಗೆ ಸಿಲುಕಿದ ಪ್ರಾಣಿಯ ಮನೋದರ. ಅವರು ಪರಮಾತ್ಮ, ನೀ ಪರಿಪಾಲಿಸುವ ಜಗದ ಜೀವನದ ತನುಲೀಲೆ. ಆಡಿಸಿ ಕುಣಿಸಿ ಮಾಯೆಯ ಕವಿಸಿ